ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಸೊ ಹಂಗೆಲ್ಲ ಫುಲ್ಲು ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಏನು 3 ವರ್ಷ ಓದಿ ದಬ್ಬಾಕಿದ್ದೀವಲ್ಲ, ಅದನ್ನ ಮಾರ್ಕ್ಸ್ಗಳು ಮತ್ತು ಸರ್ಟಿಫಿಕೇಟ್ನ ಇಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. 15 ಡೇಸ್ ಬ್ಯಾಕೆ ಹೋಗಿದ್ದು, ಅಪ್ಲೈ ಮಾಡ್ಕೊಂಡು ಎಲ್ಲ ಬಂದಿದ್ದು. ಬಟ್ ಯಾವುದು ಚೇರ್ಮನ್ ಸರ್ ಸಿಗ್ನೇಚರ್ ಬೇಕು ಅಂತ ಹೇಳಿದ್ರು. ಸೊ ಅದೊಂದು ಆಗಿರಲಿಲ್ಲ, ವಾಪಸ್ ಬಂದಿದ್ದು. ಇವತ್ತು ಜಾಬ್ಗೆ ಹಾಫ್ ಡೇ ಲೀವ್ ತೊಗೊಂಡು ಹೋಗಿದ್ದೆ. ಸೊ ನನ್ನ ತಂಗಿ ಯಾಕೆ ಇಷ್ಟೊಂದು ಓವರ್ ಬಿಲ್ಡಪ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ, ನಾನು ಗಾಡಿ ಓಡಿಸೋ ಸ್ಟೈಲ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಹೇಗೆ ಓಡಿಸಿದೆ ಅಂತ ಹೇಳಿ. ಸೊ ಅದಾದಮೇಲೆ ಫಸ್ಟೇ ಲೇಟ್ ಆಗಿಬಿಟ್ಟಿತ್ತು, ಹೆಂಗೋ ಬಸ್ ಹತ್ಕೊಂಡು ಬೇಗ ಹೋದೆ. ಫುಲ್ಲು ಗರಂ ಆಗಿಬಿಟ್ಟಿದ್ರು ಇಬ್ಬರು ನನ್ನ ಮೇಲೆ ಲೇಟಾಗಿ ಬಂದೆ ಅಂತ ಹೇಳಿ. ಮಾಸ್ ಕಾರ್ಡ್ಗೆ ಸೀಲ್ ಹಾಕ್ಸ್ಕೊಂಡ್ ಬರೋದಂತ ಹೋಗಿದ್ದು, ಕಣ್ಣಲ್ಲೇ ಮೆಸೇಜ್ ಕೊಡ್ತಾಳೆ, ಮಳ್ಳಿ ನೋಡಲಿ ಕೊರೇನ್ ಬೈತಾರೆ ಇದ್ದಾರೆ ನೋಡು ಅಂತ. ಸೊ ನಾವು ಜೂನಿಯರ್ಸ ಸೀನಿಯರ್ಸ್ ಅನ್ನೋದು ಒಂದೂ ಗೊತ್ತಾಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾಸ್ ಕಾರ್ಡ್ಗೆ ಸೈನ್ ಹಾಕ್ಸ್ಕೊಳ್ಳೋಕ್ಕೆ 1 hour, ಅಪ್ಲೈ ಮಾಡೋಕ್ಕೆ 2 hours. ಸೊ ಹಾಗಾಗ್ಬಿಟ್ಟಿತ್ತು. ಸೊ ಕಾಲೇಜಲ್ಲಿ ಒಂದಂತೂ ಅರ್ಥ ಆಗೋದು ಏನು ಅಂತ ಹೇಳಿದ್ರೆ, ಕಾಲೇಜ್ ಸ್ಟಾರ್ಟಿಂಗಲ್ಲಿ 100 ಜನ ಫ್ರೆಂಡ್ಸ್ ಆಗ್ಬೋದು ಗುರು ನಿಮಗೆ. ಬಟ್ ಕೊನೆಯಲ್ಲಿ ಯಾರು ನಿಮ್ಮ ಜೊತೆ ಇರ್ತಾರೋ ಕೊನೆ ತನಕ ಅವರೇ ನಿಮ್ಮ ನಿಜವಾದ ಫ್ರೆಂಡ್ಸು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವಶ್ಯಕತೆಗೆ ಯೂಸ್ ಮಾಡ್ಕೊಳ್ಳೋರೆ ತುಂಬ ಜನ ಇವಾಗಿನ ಪ್ರೆಸೆಂಟಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅಂತೂ ಇಂತೂ 3 ವರ್ಷ ಏನು ದಬ್ಬಾಕಿದ್ವೋ ಈ ಕಾಲೇಜಲ್ಲಿ. ಮಾಸ್ ಕಾರ್ಡ್ ಅಂತೂ ಕೊಟ್ಟು ಸರ್ಟಿಫಿಕೇಟ್ ಇಸ್ಕೊಳ್ಳೋಕ್ಕೆ ಇನ್ನೊಂದ್ಸತಿ ಬರಬೇಕು ಅನ್ನೋದೇ ನಮಗೆ ಟೆನ್ಷನ್ನು. ಸೊ ಕಾಲೇಜೆಲ್ಲ ಮುಗಿಸ್ಕೊಂಡು ಚಾರ್ಸಿನ ಅಂತ ಬಂದು, ಲೈಫು ಎಷ್ಟು ಫಾಸ್ಟಾಗಿ ಓಡ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಕ್ಕ ಮೊನ್ನೆ ತಾನೇ ನಮ್ಗೆಲ್ಲರ ಜೊತೆ ಬ್ಯಾಗ್ ಎತ್ಕೊಂಡು ನಮ್ಮ ಜೊತೆ ಮಾತಾಡ್ಕೊಂಡು ಇದ್ದಿದ್ದ ಅಕ್ಕ. ಸೊ ಅವ್ಳ ಮಗಳು ಗಾಡಿ 1 ವರ್ಷ ತುಂಬಿದೆ. 1 ವರ್ಷ ತುಂಬಿ ಆಗಲೇ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಅಷ್ಟು ಸ್ಪೀಡಾಗಿ ಓಡ್ತಿದೆ ಲೈಫು. ಸೊ ಎಲ್ಲ ಮಾತಾಡ್ಕೊಂಡು ಮಾತುಕತೆ ಎಲ್ಲ ಮುಗಿಸಿ ಮತ್ತೆ ಸಿಗುವ ಅಂತ ಅಂದ್ಕೊಂಡು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಸೊ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ಮತ್ತೆ ಸಿಗ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ ನೋಡಿದ್ದಕ್ಕೆ. ಲವ್ ಯು ಆಲ್.